ವೀಕೆಂಡ್ಸಲ್ಲಾಗಲಿ ಹಾಗೆ ರಜದ ದಿನ ಏನಾದರೂ ಸ್ಪೆಷಲ್ಲಾಗಿ ನೀವು ಅಡುಗೆ ಮಾಡಬೇಕು ಅಂದ್ಕೊಂಡ್ರೆ ಬಿಸಿಬೇಳೆ ಬಾತ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮೊದಲು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1/4 ಪಾವ್ ಅಷ್ಟು ತೊಗರಿಬೇಳೆ ಹಾಕಿ 2 ಸತಿ ತೊಳೆದು, ತೊಗರಿಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ 1/4 ಟೇಬಲ್ ಸ್ಪೂನು ಅರಿಶಿನ ಹಾಗೆ 3 ಟೊಮೆಟೊ ಹಾಕ್ಬಿಟ್ಟು ಬೇಯೋದಕ್ಕಿಡಿ. ಇಲ್ಲಿ ತರಕಾರಿಗೆ 1 ಬೌಲ್ ತೊಗೊಂಡು ಅದಕ್ಕೆ 1 ಬೌಲ್ ಅಷ್ಟು ಕಡಲೆಕಾಯಿ ಬೀಜ, 2 ಕ್ಯಾರೆಟು ಹಾಗೆ 100 ಗ್ರಾಮ್ ಅಷ್ಟು ಬೀನ್ಸು, 2 ನೂಕುಲು, 1 ಕ್ಯಾಪ್ಸಿಕಮ್ಮು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ನಿಮ್ಮ ಅಳತೆ ಪ್ರಕಾರವಾಗಿ ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಎಲ್ಲನೂ ಒಂದ್ಸತಿ ಮಿಕ್ಸ್ ಮಾಡಿ, ಹಾಗೆ ಬೇಳೆ ಬೇಯೋದಕ್ಕೆ ಇಟ್ಟಿರೋ ಅಂಥ ಕುಕ್ಕರಲ್ಲಿ ಈ ತರಕಾರಿನೂ ಇಟ್ಟರೆ 2 ಒಟ್ಟಿಗೆ ಬೆಂದೋಗುತ್ತೆ. 3 ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳಿ. ನಂತರ ಇಲ್ಲಿ 1 ಪಾವ್ ಅಕ್ಕಿ ತೊಗೊಂಡು ಅದನ್ನು ತೊಳೆದು 10 ನಿಮಿಷ ನೆನೆಯಕ್ಕಿಡಿ. ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ಅದಕ್ಕೆ ಬಿಸಿನೀರಲ್ಲಿ ನೆನೆಸಿಡಿ. ಹುಣಸೆ ಹಣ್ಣು ನಿಮ್ಮ ಅಳತೆ ಪ್ರಕಾರವಾಗಿ ತೊಗೊಳ್ಳಿ. ಇಲ್ಲಿ ಬೆಂದಿರೋ ಅಂಥ ಬೇಳೆ ತರಕಾರಿ ಎಲ್ಲನೂ ಎಷ್ಟು ಚೆನ್ನಾಗಿ ಈ ಥರ ನುಣ್ಣಗೆ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಕುಕ್ಕರ್ಗೆ ನೆನೆಸಿಟ್ಟಿರೋ ಅಂಥ ಅಕ್ಕಿ ಎಲ್ಲ ಹಾಕ್ಕೊಂಡು ಅದನ್ನು ಸಹ 3 ವಿಸಿಲ್ ಕೊಡಿ. ಅನ್ನ ಬೇಯೋ ಗ್ಯಾಪಲ್ಲಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಈ ಥರ ಒಂದು ಸ್ಮ್ಯಾಶರ್ ತೊಗೊಂಡು ಬೆಂದಿರೋ ಅಂಥ ಬೇಳೆಗೆ ಇನ್ನೂ ನುಣ್ಣಗೆ ಮಾಡಿ ಮತ್ತು ನೆನೆಸಿಟ್ಟಿರೋ ಅಂಥ ಹುಣಸೆಹಣ್ಣು ರಸ ಎಲ್ಲ ಹಾಕಿಬಿಟ್ಟು, ಇಲ್ಲಿ ಅಕ್ಕಿ ಬೆಂದಿದೆ ನೋಡಿ, ಈ ಥರ ಸಾಫ್ಟಾಗಿ ಬೆಂದಿರಬೇಕು. ನಂತರ ಇದಕ್ಕೆ ನೀವು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿ ಹಾಗೆ ಸ್ಮ್ಯಾಶ್ ಮಾಡಿರೋ ಅಂಥ ಬೇಳೆ ಎಲ್ಲನೂ ಸೇರಿಸಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕಿ, ಇಲ್ಲಿ 1 ಕೊಬ್ಬರಿ ಹಾಕಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ, 1 ಕೊಬ್ಬರಿ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ, ನಂತರ ಇಲ್ಲಿ ಸ್ವಲ್ಪ ನಿಮಗೆ ಖಾರ ಬೇಕು ಅನಿಸಿದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪುಡಿ 2 ಸ್ಪೂನ್ ಹಾಕಿದ್ದೀನಿ. ಎಲ್ಲನೂ ಒಂದು ಸತಿ ಹೊಂದ್ಕೊಳ್ಳೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ, ಇವೆಲ್ಲನೂ ಲೋ ಫ್ಲೇಮಲ್ಲಿ ಮಾಡಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಯಾಕಂದರೆ ಬೇಳೆ ಹಾಕಿರೋದು ಅವಾಗವಾಗ ಚೆಕ್ ಮಾಡಿ ನೀವು ಮಿಕ್ಸ್ ಮಾಡ್ತಾ ಇರಿ. ಈ ಥರ ನೀವು ಬೇಳೆ ಸಪ್ರೇಟು ಹಾಗೆ ಅನ್ನ ಸಪ್ರೇಟು ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡೋದ್ರಿಂದ ಬಿಸಿಬೇಳೆ ಅನ್ನ ಸ್ವಲ್ಪ ತಣ್ಣಗಾದ್ರೂ ಗಟ್ಟಿಯಾಗಲ್ಲ ಮತ್ತು ತೆಳ್ಳಗೆ ಇರುತ್ತೆ. ನೀವು ಆವಾಗವಾಗ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ನೀರು ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ಹಾಕ್ತಾ ಬನ್ನಿ. ಇಲ್ಲಿ ನೋಡಿ ರೆಡಿಯಾಗಿದೆ ಬಿಸಿಬೇಳೆ ಅನ್ನ. ಇದು ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ ಈ ಥರ ಎಲ್ಲ ಮಾಡಾದಮೇಲೆ ಒಂದು ಕಡೆ ಎತ್ತಿಟ್ಕೊಂಡು ಒಂದು ಕಡಾಯಿ ತೊಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 2 ಟೇಬಲ್ ಸ್ಪೂನು ಸಾಸಿವೆ ಹಾಕಿ, ಹಾಗೆ ಇಲ್ಲಿ ನಾನೊಂದು ಸ್ವಲ್ಪ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು ಹಾಗೆ ಸ್ವಲ್ಪ ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಎಲ್ಲನೂ ಒಗ್ಗರಣೆ ಕೊಟ್ಬಿಟ್ಟು 1 ನಿಮಿಷ ಮಿಕ್ಸ್ ಮಾಡಿ, ನಂತರ ಮಿಕ್ಸ್ ಎಲ್ಲ ಮಾಡಾದಮೇಲೆ ರೆಡಿಯಾಗಿರೋ ಅಂಥ ಬಿಸಿಯಾಗಿರೋ ಅಂಥ ಬಿಸಿಬೇಳೆ ಬಾತಿಗೆ ಹಾಕ್ಬಿಟ್ಟು ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿ, ನಂತರ ಇಲ್ಲಿ 1-2 ನಿಮಿಷ ತಟ್ಟೆ ಮುಚ್ಚಿಡಿ, ಎಲ್ಲನೂ ಸೆಟ್ ಆಗುತ್ತೆ. ಇವಾಗ ನೋಡಿ ರೆಡಿಯಾಗಿದೆ ಬಿಸಿಬೇಳೆ ಅನ್ನ. ಇದು ಹಬ್ಬಕ್ಕಾಗಲಿ ಹಾಗೆ ಫ್ರೀ ಟೈಮಲ್ಲಿ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ದಾಗ ನನ್ನ ಮೆಥಡಲ್ಲಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.